ಪ್ರಾಪರ್ಟೀಸ್ ಇನ್ ಮೈಸೂರು, ವಿಜಯನಗರ 3ನೇ ಹಂತ. ಈ ಎದುರುಗಡೆ ಕಾಣ್ತಾ ಇರೋದು 30-40 ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್. ಇದರದ್ದು ಬೆಲೆ ಹೇಳ್ತಾರೆ 2,15,00,000. ಇದರಲ್ಲಿ ಇಂಟೀರಿಯರ್ ಮಾಡಿಲ್ಲ, ಇನ್ನು ಇಂಟೀರಿಯರ್ ಸಮೇತ ಬೇಕು ಅಂದರೆ ಇನ್ನೂ 10 ಲಕ್ಷ ಜಾಸ್ತಿ ಕೇಳ್ತಾಯಿದ್ದಾರೆ. ವಿತೌಟ್ ಇಂಟೀರಿಯರ್ ಅಂದರೆ 2,10 ಕೇಳ್ತಾಯಿದ್ದಾರೆ, 2,15. ನೋಡಿ, ಇದು ಕಾರ್ ಪೋರ್ಟಿಕೋ. ಎದುರುಗಡೆ ಕಾಣ್ತಾ ಇರೋದು ರೇನ್ ಹಾರ್ವೆಸ್ಟಿಂಗ್ ಟ್ಯಾಂಕ್. ಇದರಲ್ಲಿ ಒಂದು ಬೋರ್ವೆಲ್ಲು ಹಾಕಿದ್ದಾರೆ, ದೊಡ್ಡದೊಂದು ಸಂಪ್ ಮಾಡಿದ್ದಾರೆ. ಸಂಪು 10,000 ಲೀಟ್ರ್ ಹಿಡಿಯೋ ಥರ ಮಾಡಿದ್ದಾರೆ. ಬೋರ್ವೆಲ್ಲು ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿ ಬೀಮು ಯೂಸ್ ಮಾಡಿದ್ದಾರೆ. ನೋಡಿ, ಇದು ಟೀಕುಡ್ ಡೋರ್. ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಮಾಡಿರೋದು, ಪಾಲಿಶ್ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್. ಎದುರುಗಡೆ ಕಾಣ್ತಾ ಇರೋದು ಲೆಫ್ಟಲ್ಲಿ ಪೂಜಾ ರೂಮ್. ನೆಕ್ಸ್ಟ್ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಯುಟಿಲಿಟಿ ಡೋರ್. ನೋಡಿ, ರೈಟ್ ಸೈಡ್ಗೆ ಕಿಚನ್ಗೆ ಏನು ಫರ್ನಿಷ್ಡ್ ಮಾಡಿಲ್ಲ, ಆಪ್ಷನಲ್. ಬೇಕು ಅಂದರೆ ಫುಲ್ ಇಂಟೀರಿಯರ್ ಸಮೇತ ಮಾಡಿಕೊಡ್ತಾರೆ. ಟೋಟಲ್ ಮನೆಗೆ 10 ಲಕ್ಷ ರೂಪಾಯಿ ಜಾಸ್ತಿ ಕೇಳ್ತಾಯಿದ್ದಾರೆ. ಫುಲ್ ಇಂಟೀರಿಯರ್ ಸಮೇತ ಮಾಡಿಕೊಟ್ರೆ 2,15,00,000 ಹೇಳ್ತಾಯಿದ್ದಾರೆ. ಹೆಂಗೈತೆ ಆಸ್ ಇಟ್ ಈಸ್ ತೊಗೊಂಡ್ರೆ 2,05,00,000. ನೋಡಿದ್ದೀವಿ ಯುಟಿಲಿಟಿ. ಇದರಲ್ಲಿ ಸಂಪ್ ಟ್ಯಾಂಕ್. ಇದು ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ ಯುಟಿಲಿಟಿಗೆ. ನೋಡಿ, ಇದು ಬೋರ್ವೆಲ್ದು ಸ್ಟಾರ್ಟರ್ ಇದು. ಮತ್ತೆ ಲಿವಿಂಗ್ ಒಳಗಡೆ ಬಂದಿದ್ದೀನಿ. ಟೋಟಲ್ 4 ಬೆಡ್ರೂಮ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಈ ಡೈನಿಂಗ್ ಹಾಲ್ ಕಡೆ ಬರೋ ಥರನೂ ಮಾಡಿದ್ದಾರೆ ಡೋರ್, 2 in 1. ನೋಡಿ, ಇದೊಂದು ಬೆಡ್ರೂಮ್. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ಗೆ ಲಕ್ಪತ್ರ ಹಾಕಿದ್ದಾರೆ, ಗ್ರಾನೈಟ್. ನೋಡಿ, ಮೇಲ್ಗಡೆ ಹೋದರೆ ಇದೊಂದು ಬೆಡ್ರೂಮು, ಇದು 2ನೇ ಬೆಡ್ರೂಮು, ಇದು 3ನೇ ಬೆಡ್ರೂಮು. ಕೆಳಗಡೆ ಒಂದು ಬೆಡ್ರೂಮ್ ತೋರಿಸಿದ್ದೀನಿ. ಇದು 2ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಕೆಳಗಡೆದು ಬುಟ್ಟಿ. ಮೇಲ್ಗಡೆ ಫಾಲ್ ಸೀಲಿಂಗ್ ಏನೂ ಮಾಡಿಲ್ಲ, ಎಲ್ಲ ಕಡೆ ಪ್ಲೇನ್ ಇದೆ. ನೋಡಿ, ಇದೊಂದು ಬೆಡ್ರೂಮು, ಅಟ್ಯಾಚ್ ಬಾತ್ರೂಮು. ನಲ್ಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಜಾಗ್ವಾರ್ ನಲ್ಲಿ ಹಾಕಿದ್ದಾರೆ ಇದಕ್ಕೆ. ಎರಡನೇ ಬೆಡ್ರೂಮ್. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ.
ಇದು 3ನೇ ಬೆಡ್ರೂಮು. ಟೋಟಲ್ 4ನೇ ಬೆಡ್ರೂಮ್. ಕೆಳಗಡೆ ಒಂದಿತ್ತು. ನೋಡಿ, ಇದಕ್ಕೂ ಅಷ್ಟೇ ಫಾಲ್ಸ್ ಸೀಲಿಂಗ್ ಮಾಡಿಲ್ಲ. ಇವರು ಓನ್ಗೋಸ್ಕರ ಕಟ್ಕೊಂಡಿದ್ದೀನಂತೆ, ಲೇಡಿಯವರು. ಅಟ್ಯಾಚ್ ಬಾತ್ರೂಮ್. ಸಿಟ್ಔಟ್. ಲೊಕೇಶನ್ ಚೆನ್ನಾಗಿದೆ, ಎಲ್ಲ ಥರದ್ದು ಸೌಲಭ್ಯ ಇದೆ. ಫುಲ್ ಡೆವಲಪ್ಡ್ ಏರಿಯಾ. ವಿಜಯನಗರ 3ನೇ ಹಂತ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ಹೋಗಿದಾಗ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ 2000 ಲೀಟ್ರದ್ದು ಟ್ಯಾಂಕ್ ಇಟ್ಟಿದ್ದಾರೆ. ಸಮ್ ಟ್ಯಾಂಕ್ 10,000 ಲೀಟ್ರದ್ದು ಟ್ಯಾಂಕ್ ಇಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಬಿಟ್ಟು ಗ್ರಿಲ್ ಮಾಡಿಕೊಂಡ್ರೆ 24 hours ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು.